ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜಕೀಯ ಮತ್ತು ಜ್ಯೋತಿಷ್ಯದ ನಡುವೆ ಯಾವಾಗಲೂ ಒಂದು ನಿಗೂಢ ಸಂಬಂಧವಿರುತ್ತೆ. ಈಗ ದೇಶದ ರಾಜಕೀಯ ವಲಯದಲ್ಲಿ ಹಳೆಯ ಶಾಪದ ಕತೆ ಭಾರಿ ಸದ್ದು ಮಾಡ್ತಿದೆ. 6 ದಶಕಗಳ ಕಾಲ ದೇಶವನ್ನೇ ಆಳಿದ್ದ ಕಾಂಗ್ರೆಸ್ ಈಗ ಅಧಿಕಾರಕ್ಕಾಗಿ ಹೋರಾಡುತ್ತಿರುವ ಹಿಂದೆ ಕರಪಾತ್ರಿ ಮಹಾರಾಜ್ ಅವರು ಭಯಂಕರ ಶಾಪವಿದೆಯಾ? ಪ್ರಧಾನಿ ಮೋದಿಯನ್ನು ಕೆಳಗಿಳಿಸಿ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡಬೇಕು ಅನ್ನೋ ಸೋನಿಯಾ ಗಾಂಧಿ ಕನಸು ನನಸಾಗಲ್ವಾ? ಖ್ಯಾತ ಜ್ಯೋತಿಷ್ಯರೊಬ್ಬರು ಬಿಚ್ಚಿಟ್ಟಿರೋ ಆ ಗೋಪಾಷ್ಟಮಿ ಶಾಪದ ಅಸಲಿ ಕತೆ ಏನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಪಾಪ ಪುಣ್ಯದ ಲೆಕ್ಕಾಚಾರಗಳು ರಾಜಕೀಯದಲ್ಲೂ ಕೆಲಸ ಮಾಡುತ್ತವೆ ಎನ್ನುವುದಕ್ಕೆ ಗಾಂಧಿ ಕುಟುಂಬದ ಒಂದು ಉದಾಹರಣೆ ನೀಡಲಾಗುತ್ತಿದೆ. ನವೆಂಬರ್ 7, 1966 ವರ್ಷರಂದು ದೇಶಾದ್ಯಂತ ಗೋಹತ್ಯೆ ನಿಷೇಧಕ್ಕಾಗಿ ಸಾವಿರಾರು ಸಾಧುಗಳ ಸಂಸತ್ತಿನ ಮುಂದೆ ಪ್ರತಿಭಟನೆ ನಡೆಸಿದರು. ಅದು ಇಂದಿರಾ ಗಾಂಧಿಯವರು ಆದೇಶದಂತೆ ಪೊಲೀಸರ ನಡೆಸಿದ ಗುಂಡಿನ ದಾಳಿಯಲ್ಲಿ ಹಲವು ಸಾಧುಗಳು ಮತ್ತು ಹಸುಗಳು ಪ್ರಾಣ ಕಳೆದುಕೊಂಡವು. ಅಂದು ರಕ್ತಸಿಕ್ತವಾಗಿದ್ದ ಸಂಸತ್ತಿನ ಎದುರು ಕರಪಾತ್ರಿ ಮಹಾರಾಜ್ ಅವರು ಇಂದಿರಾ ಕುಟುಂಬಕ್ಕೆ ಭಯಂಕರ ಶಾಪ ನೀಡಿದರು ಎನ್ನಲಾಗಿದೆ. ಅಚ್ಚರಿಯ ವಿಷಯ ಅಂದರೆ ಇಂದಿರಾ ಗಾಂಧಿಯವರು ಅಕ್ಟೋಬರ್ 31, 1984ರಂದು ಹತ್ಯೆಯಾದ ದಿನ ಗೋಪಾಷ್ಟಮಿ ಹಬ್ಬವಿತ್ತು. ಸಾಧುಗಳು ಹಸುಗಳು ರಕ್ಷಣೆಗಾಗಿ ಹೋರಾಡಿ ಪ್ರಾಣ ಬಿಟ್ಟಿದ್ದ ಅದೇ ಗೋಪಾಷ್ಟಮಿಯ ದಿನವೇ ಇಂದಿರಾ ಕೂಡ ಅಂತ್ಯ ಕಂಡರು. ಇದೇ ದಿನ ಸಂಜಯ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಸಾವಿನಲ್ಲೂ ಯಾವುದೋ ಒಂದು ಅಗೋಚರ ಶಕ್ತಿ ಕೆಲಸ ಮಾಡಿದೆ ಎನ್ನಲಾಗುತ್ತಿದೆ. ಇದು ಕೇವಲ ಕಾಕತಾಳೀಯವೋ ಅಥವಾ ಶಾಪದ ಪರಿಣಾಮವೋ ಎಂಬ ಚರ್ಚೆ ಈಗ ಜ್ಯೋತಿಷ್ಯ ಲೋಕದಲ್ಲೂ ಮರುಜೀವ ಪಡೆದಿದೆ. ಇತ್ತೀಚೆಗೆ ಜಿನಾತ್ ಸಿದ್ದಿಕಿಯವರು ಸಂದರ್ಶನದಲ್ಲಿ ಜ್ಯೋತಿಷ್ಯರೊಬ್ಬರು ರಾಹುಲ್ ಗಾಂಧಿ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ರಾಹುಲ್ ಗಾಂಧಿಯವರು ಎಷ್ಟು ಪ್ರಬುದ್ಧರಾಗಿ ಬೆಳೆದರೂ, ವಿರೋಧ ಪಕ್ಷದ ನಾಯಕನಾಗಿ ಮಿಂಚಿದರೂ ಅವರು ದೇಶದ ಪ್ರಧಾನಿಯಾಗಲು ಈ ಶಾಪವೇ ಅಡ್ಡಿಯಾಗಲಿದೆ ಎಂದಿದ್ದಾರೆ. ಗಾಂಧಿ ಕುಟುಂಬದ ಪತನಕ್ಕೆ 1966ರ ಕರಾಳ ಘಟನೆಯೇ ಮೂಲ ಕಾರಣ ಅನ್ನೋದು ಅವರ ವಿಶ್ಲೇಷಣೆ. ಒಟ್ನಲ್ಲಿ ರಾಜಕೀಯ ಏರಿಳಿತಗಳ ನಡುವೆ ಇಂತಹ ಧಾರ್ಮಿಕ ಮತ್ತು ಜ್ಯೋತಿಷ್ಯದ ವಿಚಾರಗಳ ಜನರಲ್ಲಿ ಕುತೂಹಲ ಮಾಡಿಸಿವೆ. 2028ರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅದೃಷ್ಟ ಕಳಿಸುತ್ತಾ ಅಥವಾ ಜ್ಯೋತಿಷ್ಯಗಳು ಹೇಳುತ್ತಿರುವ ಈ ಶಾಪದ ಕರಿನೆರಳು ಅವರನ್ನು ಬೆನ್ತಟ್ಟುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ಆದ್ರೆ ಒಂದು ಕಾಲದ ಅಜೇಯ ಕಾಂಗ್ರೆಸ್ ಇಂದು ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರೋದು ಮಾತ್ರ ವಾಸ್ತವ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.